ಯಲಹಂಕ ದಾಸನಪುರ ಹೋಬಳಿಯಲ್ಲಿ ಸುಮಾರು 6.87 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿ ಚಾಲನೆ ನೀಡಿದ ಎಸ್.ಆರ್. ವಿಶ್ವನಾಥ್. ಯಲಹಂಕ ಕ್ಷೇತ್ರದ ದಾಸನಪುರ ಹೋಬಳಿಯಲ್ಲಿ ಪಿಲ್ಲಹಳ್ಳಿ ಕೆರೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಹೆಗ್ಗಡದೇವನಪುರ, ದೊಂಬರಹಳ್ಳಿ, ಲಕ್ಷ್ಮೀಪುರ, ಗಂಗೊಂಡನಹಳ್ಳಿ, ಕೆ.ಜಿ. ಲಕ್ಕೇನಹಳ್ಳಿ, ಮಾದನಾಯಕನಹಳ್ಳಿ, ಹನುಮಂತೇಗೌಡನಪಾಳ್ಯ, ತೋಟದಗುಡ್ಡದಹಳ್ಳಿ, ತಮ್ಮೇನಹಳ್ಳಿ, ಕುದುರೆಗೆರೆ ಗ್ರಾಮಗಳಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಕಾಂಕ್ರೀಟ್ ಮೋರಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಸುಮಾರು 6.7 ಕೋಟಿ ವೆಚ್ಚದಲ್ಲಿ ವಿವಿಧ ಭಾಗಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಿ ಕ್ಷೇತ್ರದ ಶಾಸಕರಾದ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ದಾಸನಪುರ ಹೋಬಳಿಯ ಬಿಜೆಪಿ ಅಧ್ಯಕ್ಷರು, ಆಯಾ ಭಾಗದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಧಾರಯಾಮಿ ನಮಸ್ಕರೋಮಿ. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಕೊಡಲ್ಲ ಏನು ಕೊಡಲ್ಲ, ಇದು ಮಾತ್ರ ಒಂದು ರಾಜ್ಯದಲ್ಲಿ ಇನ್ಲೆಟ್ ಇದೆ. शांतानंद स्वरूपाय शिक्षास्त्रे पार्वती परमेश्वर प्रेरणम् ओम शिव शिव शंभो राज्ञया प्रवर्तमानस्य आद्य ब्रह्मणः द्वितीय परार्धे श्वेतवराह कल्पे वैवस्वतम् ಸಭಾ ಕ್ಷೇತ್ರದ ದಾಸನಪುರ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ರಸ್ತೆ, ಚರಂಡಿ, ಐಮಾಸ್ ಲೈಟ್ಗಳ ಉದ್ಘಾಟನೆ ಮಾಡಿದ್ವಿ. ಒಟ್ಟು 6,74,00,000 ಒಟ್ಟು ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ಚಾಲನೆಯನ್ನ ಕೊಟ್ಟಿದ್ದೀವಿ. ನಾವು ಬಹಳಷ್ಟು ಸರಿ ಹೇಳಿದ್ದೀನಿ, ಅನುದಾನ ಕೊರತೆ ಇದೆ. ಸರ್ಕಾರದಿಂದ ಕೂಡ ಇನ್ನೂ ಅನುದಾನ ಕೊಟ್ಟಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳನ್ನ ಕೂಡ ಮನವಿ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಯಲಹಂಕ ಕ್ಷೇತ್ರಕ್ಕೆ ಅನುದಾನವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇವತ್ತು ಜನ ವಿಶ್ವಾಸ ಇಟ್ಟಿರ್ತಕ್ಕಂಥದ್ದು ಏನಾದರೂ ಒಂದಷ್ಟು ನಮ್ಮ ಗ್ರಾಮದ ಕೆಲಸಗಳನ್ನ ಮಾಡಲಿ ಅಂತೇಳಿ. ಕೆಲಸ ಮಾಡದೆ MLA ಆದರೆ ಏನು ಪ್ರಯೋಜನ ಆಗೋದಿಲ್ಲ. ಆ ದೃಷ್ಟಿಯಿಂದ ನಾವು ಕಾಡಿ ಬೇಡಿ ಒಂದಷ್ಟು ಅನುದಾನವನ್ನು ತಂದು ನಿರಂತರವಾಗಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 15 ದಿನಕ್ಕೆ ಒಂದು ಕಡೆ ಕಾಮಗಾರಿಗೆ ಪೂಜೆ ಮಾಡ್ತಾ ಇದ್ದೀನಿ. ಅದು ಹೆಂಗ್ ತರ್ತೀವಿ, ಯಾವ ತರ ತರ್ತೀವಿ ಅಂತಕ್ಕಂಥದ್ದು ಬಹಿರಂಗವಾಗಿ ಹೇಳಕ್ಕಾಗೋದಿಲ್ಲ. ಕೆಲವು ಮಂತ್ರಿಗಳು ನನ್ನ ಸಹಕಾರ ಕೊಟ್ಟವ್ರೆ, ಅಧಿಕಾರಿಗಳು ಕೂಡ ಒಂದಷ್ಟು ಅನುದಾನ ಕೊಡೋದಕ್ಕೆ ಏನೇನು ಬೇಕೋ ಅವರು ಸಹಕಾರ ಕೊಟ್ಟಿದ್ದಾರೆ. ಒಟ್ಟಾರೆ ಸಮಗ್ರ ಅಭಿವೃದ್ಧಿ ನನ್ನ ದೃಷ್ಟಿ.